ನಾವೀಗ ಅಫ್ಜಲ್ಪುರ ಮತಕ್ಷೇತ್ರದ ಕಣದಾಳ ಗ್ರಾಮದಲ್ಲಿದ್ದೇವೆ. ನಿಮಗೆ ಹೇಳಕ್ಕೆ ಬರಲ್ಲ ರೀ, ನಮ್ಗೆ ಹ್ಯಾಂಗೆ ತಿಳಿತದ ಅದು ತಿಳಿಯಲ್ಲಪ್ಪ, ನಮ್ಗೆ ಹೇಳಕ್ಕೆ ಬರಲ್ಲ. ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ಕಲಬುರಗಿಲಿ? BJP ಗೆಲ್ಬಹುದು ರೀ ಸರ್. BJP ಉಮೇಶ್ ಜಾಧವ್ ಅವ್ರು ಗೆಲ್ಬಹುದು, ನಮ್ಗೆ ಡೌಟ್ ರೀ. ಆಯ್ತು, ಅದೇ ಹೇಳಕ್ಕೆ BJP ಗೆಲ್ತದೆ ಸರ್. ನಿಮ್ಮ ಪ್ರಕಾರ ಇಲ್ಲಿ ಏನು ಕಾಂಗ್ರೆಸ್ನ ರಾಧಾಕೃಷ್ಣ ಅವ್ರು ಗೆಲ್ತಾರಾ, ಏನು BJP ಜಾಧವ್ ಅವ್ರು ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? ಜಾಧವ್ ಅವ್ರು ಗೆಲ್ತಾರೆ. ಜಾಧವ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೀವಿ ಅಂತಾರಲ್ಲ, ನಂಬಲ್ಲಿ ಆಗಿದ್ದು ಹೇಳಕತ್ತೀವಿ ಇಲ್ಲಿ, ಈಗ ನಂಬಲ್ಲಿ ಆಗಿದೆ. ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ಕಾಂಗ್ರೆಸ್ ರಾಧಾಕೃಷ್ಣ ಬರ್ತಾರೆ, ಏನು BJP ಜಾಧವ್ ಅವ್ರು ಗೆಲ್ತಾರೆ ಕಲಬುರಗಿ ಲೋಕಸಭೆಯಲ್ಲಿ? ಜಾಧವ್ ಅವ್ರು ಬರ್ತಾರೆ, ಉಮೇಶ್ ಜಾಧವ್ ಅವ್ರು. ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ ಅಂತಲ್ಲ ಕಾಂಗ್ರೆಸ್? ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅವ್ರು ಹೇಳಿದ್ದಾರೆ, ಗೆದ್ದು ಗ್ಯಾರಂಟಿ ಯೋಜನೆ, ಲೈಟ್ ಬಿಲ್ ಎಲ್ಲ ಮಾಡಿದಾರಲ್ಲ? ಹಾಂ, ಮಾಡಿದ್ದಾರೆ. ಜಾಧವ್ ಅವರು. ಹಾಂ, ಜಾಧವ್ ಅವ್ರಿಗೆ. ಇನ್ನೊಂದಿಷ್ಟು ಜನ ಇದ್ದಾರೆ ಈ ಗ್ರಾಮದಲ್ಲಿ, ಅವ್ರನ್ನು ಕೂಡ ಮಾತಾಡಿಸ್ಕೊತ ಹೋಗ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ನಮ್ಮ ಪ್ರಕಾರ 50-50 ಅದ. 50ದಾಗ 99% ಜಾಧವ್ ಅವರೇ ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ ಅದ. BJPನೇ ಗೆಲ್ಬೋದು. ರಾಧಾಕೃಷ್ಣ ಅವ್ರಿಗೆ ಟಫ್ ಎಲೆಕ್ಷನ್ ಆಗ್ಯದ, ಬಟ್ ಬರಲ್ಲ, ಜಾಧವ್ ಸಾಬ್ರು ವಿನ್ ಆಗ್ತಾರೆ. ಓಕೆ ಸರ್, ನಿಮ್ಮ ಪ್ರಕಾರ ಯಾರು ಬರ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ರಾಧಾಕೃಷ್ಣ ಅವ್ರು ಬರ್ಬೇಕಾಗ್ಯದ್ರಿ. ಮತ್ತೆ ಏನದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ? ಓಕೆ ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ BJP ಯಾರು ಗೆಲ್ತಾರೆ? ಯಾರು ಅಂತ ಹೇಳ್ಬೇಕ್ರಿ. ನಿಮ್ಮ ಪ್ರಕಾರ ಯಾರು ಯಾರು ಗೆಲ್ತಾರೆ? ನಿಮ್ಮ ಕಾಂಗ್ರೆಸ್ಸೇ ಬರ್ಬೋದು. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತದ, BJP ಗೆಲ್ತದ? ಕಾಂಗ್ರೆಸ್ ಗೆಲ್ಲ. ಹಾಂ, ಕಾಂಗ್ರೆಸ್. ರಾಧಾಕೃಷ್ಣ ಅವ್ರು ಗೆಲ್ತಾರೆ? ಹಾಂ, ರಾಧಾಕೃಷ್ಣ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ? ಯಾರು ಗೆಲ್ತಾರೆ? BJP ಬರ್ಬೋದು. BJP ಬರ್ಬೋದು. ಇನ್ನೊಂದಿಷ್ಟು ಜನ ಇದ್ದಾರೆ ಆ ಕಡೆ ಭಾಗದಲ್ಲಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ನಮಸ್ತೆ. ಕಲಬುರಗಿ ಲೋಕಸಭೆಯಲ್ಲಿ ಯಾರು ಬರ್ಬೋದು ಸರ್? ಕಾಂಗ್ರೆಸ್ ರಾಧಾಕೃಷ್ಣ ಅವ್ರು ಬರ್ತಾರೆ, BJP ಜಾಧವ್ ಅವ್ರು ಬರ್ತಾರೆ ಸರ್? ಸರ್, BJP ಜಾಧವ್ ಅವ್ರು ಬರ್ತಾರೆ. ಕಾಂಗ್ರೆಸ್ ಗ್ಯಾರಂಟಿ ನಮ್ಗೆ ಕೊಟ್ಟಿದ್ದೀವಿ ಅಂತಾರಲ್ಲ, ನಮಗೇನು ಗೊತ್ತಿಲ್ಲ ರೀ. ಈ ಭಾಗದಲ್ಲೂ ಕೂಡ ಹಿರಿಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ನೋಡೋಣ ಏನಂತಾರೆ ಅಂತ. ಸರ್, ಈಗ ಕಲಬುರಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ಅವ್ರಿಗೆ ಗೆಲ್ತಾರ ಅಥವಾ BJP ಜಾಧವ್ ಗೆಲ್ತಾರೆ ಸರ್ ಕಲಬುರಗಿ ಲೋಕಸಭೆಯಲ್ಲಿ ನಿಮ್ಮ ಪ್ರಕಾರ? ಎಲ್ಲ ಮುಗಿದೇ ಹೋಗ್ಯದ ಸರ್. ಈಗೇನು ಅದೇ ಮತದಾನ ಆಗಿದೆ, ಯಾರು ಗೆಲ್ಬೋದು ಅಂತ ನಿಮ್ಮ ಪ್ರಕಾರ? ನಮ್ಮ BJP ಐತಿ. BJP. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರಲ್ಲ? ಗ್ಯಾರಂಟಿ ಕೊಟ್ಟಾರ್ರಿ, ಅದರ ಅಭಿವೃದ್ಧಿ ಆಗ್ಬೇಕಲ್ಲ. ಏನು ಸರ್, ಏನಂತೀರಾ? ಕಾಂಗ್ರೆಸ್ ಗೆದ್ದಿದೆ ಅಂತೀವಿ ಸರ್ ನಾವು. ಓಕೆ, ರಾಧಾಕೃಷ್ಣ ಅವ್ರು ಗೆಲ್ತಾರೆ ಅಂತ? 100%. ಈ ಕಡೆ ಭಾಗದಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ನೋಡೋಣ ಏನಂತಾರೆ. ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ನಿಂದ ರಾಧಾಕೃಷ್ಣ ಅವ್ರು ಗೆಲ್ತಾರೆ, ಏನು BJP ಜಾಧವ್ ಗೆಲ್ತಾರೆ? ಬರೀ ಅಫ್ಜಲ್ಪುರ ತಾಲೂಕದ ಇಷ್ಟೇ ಕೇಳ್ತೀರಿ ಏನ್ರಿ? ಕಲಬುರಗಿ ಜಿಲ್ಲೆ, ಕಲಬುರಗಿ ಲೋಕಸಭೆ. ಹೌದ್ರಿ, ಉಮೇಶ್ ಜಾಧವ್ ಗೆದ್ದಿತ್ತೇನ್ರಿ? ಓಕೆ, ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿವಿ ಅಂತಾರೆ? ಎಲ್ಲ ಕೊಟ್ಟಿರ್ತಾರ, ಜನ ಭಾಳ ಹುಷಾರದ ಕೊಟ್ಟಿರ್ತದ ಎಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ಉಮೇಶ್ ಜಾಧವ್ ಅವನಿಗೆ ಗೆಲ್ತಾರೆ. ಉಮೇಶ್ ಜಾಧವ್ ಗೆಲ್ತಾರೆ. BJP 100ಕ್ಕೆ 100 ಬರ್ತದೆ. ಏನಂತೀರಾ ಸರ್, ಯಾರು ಗೆಲ್ತಾರೆ ಏನು ನೀವು? ನಮ್ಮ ಪ್ರಕಾರ BJP ರೀ ಗೆಲ್ತಾರೆ. ಓಕೆ, ಗ್ಯಾರಂಟಿ ಕೊಟ್ಟಿದ್ದೀವಿ, ವೋಟ್ ಹಾಕ್ತಾರೆ ಜನ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಅವ್ರಿಗೆ ಸಂಬಂಧಪಟ್ಟವ್ರು ಅವ್ರು ಹೇಳ್ತಾರೆ ರೀ, ನಮಗೆ ಸಂಬಂಧಪಟ್ಟವ್ರು ನಾವು ಹೇಳ್ತೀವಿ. ನೀವೇನಂತೀರ ಜಾ? BJPನೇ ಜಾಧವ್, ಉಮೇಶ್ ಜಾಧವ್ ಬರ್ತಾರೆ. ಇದು ಏನಂದರೆ ಹಳ್ಳಿ ಭಾಗದ ಜನರ ಒಂದು ಒಪಿನಿಯನ್ ಆಗಿತ್ತು. ತೊಗರಿ ಕಣಜ ಕಲಬುರಗಿಯಲ್ಲಿ ಯಾವ ರೀತಿಯಾದಂತಹ ಟಫ್ ಫೈಟ್ ಇದೆ ಅನ್ನೋದನ್ನು ಇಲ್ಲಿವರೆಗೂ ಕೂಡ ನೋಡಿದ್ರಿ. ಬಹುತೇಕವಾಗಿ ಜನರ ಒಂದು ಒಪಿನಿಯನ್ ಹೇಳೋ ಪ್ರಕಾರ ಇಲ್ಲಿ ಯಾರೇ ಗೆದ್ದರೂ ಕೂಡ ಹರಸಾಹಸ ಪಟ್ಟು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಎರಡೂ ಪಕ್ಷಗಳು ಕೂಡ ತಮ್ಮದೇ ಆದಂತಹ ತಂತ್ರ ಪ್ರತಿತಂತ್ರಗಳನ್ನು ಮಾಡಿದ್ದಾರೆ. ಹೀಗಾಗಿ ನಮ್ಮದೇ ಜಯ ಅಂತ ಕಾಂಗ್ರೆಸ್ ನಾಯಕರು ಅಂದರೆ, ಇನ್ನೊಂದು ಕಡೆ ನಮ್ಮ ಪಕ್ಷದೇ ಜಯ ಅಂತ BJP ನಾಯಕರು ಕೂಡ ಅಂತ ಇದ್ದಾರೆ. ಇಲ್ಲಿ ಯಾರು ಗೆದ್ದರೂ ಕೂಡ ಹರಸಾಹಸ ಪಟ್ಟು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಪ್ರಮುಖವಾಗಿ ಸೋಲಿಲ್ಲದ ಸರ್ದಾರನಿಗೆ ಕಳೆದ ಬಾರಿ ಸೋಲು ರುಚಿ ತೋರಿಸಿದಂಥ ಜಾಧವ್ ಮತ್ತೆ
ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಕಮಲ ಅರಳಿಸ್ತಾರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿನ ರಿವೆಂಜ್ ತೀರಿಸಿಕೊಳ್ಳಲು ಕಾಂಗ್ರೆಸ್ ಯಶಸ್ವಿ ಆಗುತ್ತಾ? ಇದೆಲ್ಲದಕ್ಕೂ ಕೂಡ ಉತ್ತರ ಜೂನ್ 4ರ ಫಲಿತಾಂಶದ ನಂತರವೇ ಸಿಗಲಿದೆ. ಇದು ಪಬ್ಲಿಕ್ ಟಿವಿಯ ಈ ಒಂದು ಸಮಯದ ವಿಶೇಷ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.